ನಮಸ್ಕಾರ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಸರ್? ಸೂಪರ್. ಚೆನ್ನಾಗಿದ್ದೀರಾ? ಸೂಪರ್. ಎಲ್ಲರೂ ಬ್ರೇಕ್ಫಾಸ್ಟ್ ಆಯ್ತಾ? ಸಿ ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬ್ರೇಕ್ಫಾಸ್ಟ್ ಆಗಿಲ್ಲ ಅನ್ಸುತ್ತೆ. ಬ್ರೇಕ್ಫಾಸ್ಟ್ ಆಗಿದ್ರೆ ಹೆಂಗಿರ್ಬೇಕು ಸರ್? ನಮಸ್ಕಾರ. ನಮಸ್ಕಾರ. ಪ್ರಾಜೆಕ್ಟ್ ಬೇರೆ ಹಾಕಿದ್ದಾರೆ, ಡೆಕೋರೇಷನ್ ಬೇರೆ ಮಾಡಿದ್ದಾರೆ. ಕನ್ಫ್ಯೂಷನ್ ಆಗ್ತಾ ಇದೆಯಾ? ಎಷ್ಟು ಜನಕ್ಕೆ ಬಂದಿರೋದ್ರ ಬಗ್ಗೆ ಗೊತ್ತಿದೆ ಸರ್? ಲೈಟ್ ಆಗಿ ಹ್ಯಾಂಡಲ್ ಮಾಡ್ಬೋದಾ? ಇಫ್ ಯು ಡೋಂಟ್ ಮೈಂಡ್. ಸ್ವಲ್ಪ ಜನಕ್ಕೆ. ಓಕೆ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತಾನೆ ಬಂದಿದ್ದೀವಿ. ಎಲ್ಲ ವ್ಯಾಲ್ಯೂಬಲ್ ಪರ್ಸನ್ ನಿಮ್ಮ ಹತ್ತು ಚಪಾಳೆ ಮುಖಾಂತರ ಯಾರಿಗೆ ಒಂದೇ ವೆಲ್ಕಮ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಎಸ್ಪೆಷಲಿ ಸೊ ನಮ್ದು ಏನೇನೋ ಕಮಿಟ್ಮೆಂಟ್ಸ್ ಇರುತ್ತೆ ಲೈಫಲ್ಲಿ, ಅವರವ್ರದೇ ಟೈಮಲ್ಲಿ ಅವರವ್ರದೇ ಬಿಸಿ ಶೆಡ್ಯೂಲಲ್ಲಿ ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ. ಕರೆಕ್ಟಾ ಸರ್? ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲಿ ರೌಲ್ ಕಪ್ ಮಾಡಕ್ಕೆ ಕರ್ಸಿದ್ದಾರೆ ಅನ್ಕೊಂಡಿದ್ದೀರಾ? ಎಲ್ಲಿ ದುಡ್ಡು ಕೇಳ್ತಾರಂತ ಭಯ ಆಗ್ತಿದ್ಯಾ? ಆ ಥರ ಏನಿಲ್ಲ ಸರ್, ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರನೇ ಬಂದಿದ್ದೀವಿ ಇಲ್ಲಿ. ಸೊ ಏನಕ್ಕೆ ಇದು ಸ್ಟಾರ್ಟ್ ಆಯಿತು, ಏನಿದ್ರು ಉದ್ದೇಶ, ವಿಷನ್ ಅಂಡ್ ಮಿಷನ್ ಏನು ಅಂತ ತಿಳ್ಕೊಳ್ಳೋಕೆ ಅಂತ ಬಂದಿದ್ದೀವಿ. ಅದನ್ನು ತಿಳಿಸ್ಕೊಡಕ್ಕೆ ಸೊ ಅದಕ್ಕೆ ವ್ಯಾಲ್ಯೂಬಲ್ ಪರ್ಸನ್ ಕೂಡ ಈ ಸ್ಟೇಜ್ಗೆ ಬರ್ತಾರೆ. ಸೊ ಅವ್ರಿಗೆ ವೆಲ್ಕಮ್ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ನೋಡ್ಕೊಂಬರೋಣ. ಫಸ್ಟ್ ಆಫ್ ಆಲ್ ಸರ್, ಈ ಫೌಂಡೇಶನ್ ಸ್ಟಾರ್ಟ್ ಮಾಡಿರೋ ಉದ್ದೇಶನೇ ಐ ಥಿಂಕ್ ಅರ್ಥ ಆಗಿರ್ಬೇಕು. ಫ್ರೀಡಮ್ ಫ್ರಮ್ ಹಂಗರ್, ರೈಟ್? ಎಲ್ಲರೂ ಕೂಡ 3 times ಊಟ ಮಾಡ್ತಿದ್ದೀವಿ. ಕರೆಕ್ಟ್ ಆಯ್ತು ಸರ್? ಎವ್ರಿ ಡೇ ಯಾರು 2 ಸಲ ಊಟ ಮಾಡ್ತಿದ್ದೀರಾ ಸರ್? ಸೊ ಎಲ್ಲರೂ 3 times ಊಟ ಮಾಡ್ತಾ ಇದೀವಿ. ಕರೆಕ್ಟ್ ಆಯ್ತು ಸರ್? ಸೊ ಎಷ್ಟೋ ಜನಕ್ಕೆ 1 time ಕೂಡ ಫುಡ್ ಸಿಗ್ತಾ ಇಲ್ಲ. ಎಷ್ಟಾಗ ಸರ್ ಬಿಹೇವ್ ಮಾಡ್ತೀವಿ, ಯಾವ ತರ ಫೀಲ್ ಆಗ್ತಾ ಇರುತ್ತೆ, ರೈಟ್ ಆರ್ ರಾಂಗ್ ಸರ್? ಕರೆಕ್ಟಾ? ಆ ಒಂದು ಉದ್ದೇಶ ಇಟ್ಕೊಂಡು ಈ ಫೌಂಡೇಶನ್ ಸ್ಟಾರ್ಟ್ ಮಾಡಿರೋದು. ಅದು ವಿಷನ್ ಏನು, ಸೊ ನೆಕ್ಸ್ಟ್ ಡೆವಲಪ್ಮೆಂಟ್ಸ್ ಏನು, ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ಕರೆಕ್ಟಾ? ಅದಕ್ಕೋಸ್ಕರ ಇವತ್ತು ಸಂಡೇ ಇದ್ರು ಅವರ ಡೇ ಪಾರ್ಟಿ ಗೀಟಿ ಎಲ್ಲ ಅರೇಂಜ್ ಮಾಡ್ಕೊಂತ ಇದ್ರು. ಬಟ್ ಆದ್ರೆ ಇಲ್ಲಿ ಅಸೆಂಬಲ್ ಆಗಿದೀವಿ, ರೈಟ್? ಅದ್ರ ಬಗ್ಗೆ ತಿಳ್ಕೊಬೇಕಾ? ಸೊ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ ಸರ್. ಕರೆಕ್ಟಾ? ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಒಬ್ಬ MC ಅಂತ ಬೇಕೇ ಬೇಕು. ಕರೆಕ್ಟಾ? ನಮ್ಗೆ ಪ್ರಿ MC ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿ ಸರ್. Please welcome to our ಸೊ MC ಸರ್ ಬಂದಿದ್ದಾರೆ. ಸೊ ಇವಾಗ ಏನು ವಿಷನ್ ಸೊ ಹ್ಯಾಂಡ್ ಓವರ್ ವಿಷನ್ ಮುಡಿಬಿಟ್ಟೆ ಸರ್. ನಮಸ್ಕಾರ. ಎಲ್ಲರಿಗೂ ರೀಚ್ ಆಗ್ತಾ ಇದೆಯಾ? ಇಲ್ಲ ಬೇರೆ ಭಾಷೆಯಲ್ಲಿ ಮಾತ್ರ ಅದು ತರ ಮಾತಾಡ್ತೀನಿ. ಸೊ ವಣಕಂ ಮಾತಾಡಿದ್ದೀನಿ. ಬಾಗುನಾರಾ? ಸೊ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಓಕೆ. ಸೊ ಹಾರ್ಟ್ಲಿ ವೆಲ್ಕಮ್ ಮಾಡ್ಕೊಂಡ್ರು ಹಾಲ್ಗೆ. ಎಲ್ಲರೂ ಬ್ರೇಕ್ಫಾಸ್ಟ್ ಆಗಿದೆ ಅಂತ ಹೇಳಿದ್ರು. ಬ್ರೇಕ್ಫಾಸ್ಟ್ ಆಗಿದೆಲ್ಲ ಸರ್? ನೀವಲ್ಲ ರೆಡಿ ಆಗ್ಬಿಟ್ಟು 10 ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಈಗ ದೊಡ್ಡ ಗೆಸ್ಟ್ಗಳು ಬಂದಿದ್ದಾರೆ, ಅವ್ರಿಗೆ ದೊಡ್ಡ ಅಪಾಯಿಂಟ್ಮೆಂಟ್ಸ್ ಕೂಡ ಇರುತ್ತೆ. ಅವ್ರ ಬಿಸಿ ಶೆಡ್ಯೂಲ್ ನಮಗೆ ಟೈಮ್ ಕೊಟ್ಟು ಬಂದಿದ್ದಾರೆ. ಅವ್ರ ಟೈಮ್ನ ಕೀಪ್ ಅಪ್ ಮಾಡೋದು ನಮ್ಮ ಜವಾಬ್ದಾರಿ. ಹೌದಾ ಇಲ್ಲ ಸರ್? ಕರೆಕ್ಟ್. ಸೊ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ರೈಟ್ ಅಲ್ಲ? ಎಸ್. ಅಂಡ್ ಮೋರ್ ಓವರ್ ಸರ್ ಹೇಳಿದ್ರು MC ಮಾಡಕ್ಕೆ ಬರ್ತಾರೆ ಅಂತ ನಾನು ಯಾವುದೇ ತರ ಲೆಕ್ಚರ್ ಮಾಡ್ತಿಲ್ಲ, ನೀವು ಸ್ಟೂಡೆಂಟ್ ತರ ಕೇಳ್ತಾ ಇಲ್ಲ. ಜಾಸ್ತಿ ತಗೊಳ್ಳೋ ಟೈಮ್ ಮ್ಯಾಕ್ಸಿಮಮ್ 12:30 ಮುಗಿಸ್ಬಿಡೋಣ ಪ್ರೋಗ್ರಾಮ್ನ. ಓಕೆ? ದಯವಿಟ್ಟು ಫೌಂಡೇಶನ್ ಸ್ಟಾರ್ಟ್ ಮಾಡ್ಬೋದಾ? ಬಿಕಾಸ್ ವಿ ಆರ್ ಇಂಡಿಯನ್ಸ್, ರೈಟ್ ಅಲ್ಲ? ಅಥವಾ ನೇಪಾಳದವರು, ಆಸ್ಟ್ರೇಲಿಯಾದವರು, ಸೌತ್ ಇಂಡಿಯಾದವರು, ಸೌತ್ ಆಫ್ರಿಕಾದಲ್ಲ ಬಂದಿದ್ದೀರಾ? ಇದಾರ ಇಲ್ಲಿದಾರ? ಓಕೆ, ನೋಡಿ ಇಲ್ಲಿ ಒಳ್ಳೆಯದು. ಇಲ್ಲೂ ನೋಡಿ ಅವ್ರು ಫಾರಿನ್ ಕೂಡ ತಗೊಂಡೋಗ್ತಾರೆ ಮಿಷನ್ ಇವತ್ತು. ವೆರಿ ಗುಡ್. ಕೊಡಲ್ಲ, ಕರೆಕ್ಟಾ? ಸೊ ಯಾರೆಲ್ಲ ತೊಂದರೆ ಕೊಡಬಾರ್ದು ಅಂದ್ಕೊಂಡಿದ್ರೆ ಅವ್ರು ಸ್ವಿಚ್ ಆಫ್ ಮಾಡಿ ಸರ್. ಆಮೇಲೆ ನಿಮ್ಗೆ ಸಂಬಂಧ ಇದೆ. ಓಕೆ? ಇದೆ ಅಲ್ವಾ? ಇದೆ. ಸೊ ವಿಲ್ ಸ್ಟಾರ್ಟ್ ಪ್ರೋಗ್ರಾಮ್. ಓಕೆ, ಒಂದು ಸ್ವಿಚ್ ಆಫ್ ಆಯ್ತು. ಆದ್ರೆ ಮೈ ಡಿಯರ್ ಫ್ರೆಂಡ್ಸ್, ಒಂಚೂರು ಒಂದಂತಾರೆ ಟಿಫನ್ ಮಾಡಿರ್ತೀವಿ, ಆದ್ರೆ 11 ಗಂಟೆ 11:15 AC ಬೇರೆ ಚಿಲ್ ಅಂತ ಇದೆ. ಲೈಟಾಗಿ ಬರುತ್ತೆ. ಏನ್ ಬರುತ್ತೆ? ಲೈಟಾಗೆ ಬರುತ್ತಾ ಬರಲ್ವಾ? ರಿಯಾಕ್ಟ್ ಮಾಡಿ ಸರ್. ಲೈಟಾಗಿ ಏನ್ ಬರುತ್ತೆ? ಎದ್ದೇ ಬರುತ್ತೆ. ಸೊ ಮಲ್ಕೊಂಡ್ಬಿಡೋಣ, ರೆಸ್ಟ್ ಬೇಡ ಅಂತ ಯಾರು ಹೇಳೋದು? ವೆರಿ ಗುಡ್. ಮೇಡಮ್ ಒಂದು ದೊಡ್ಡ ಚಪ್ಪಾಳೆ ಕೊಡಿ ಸರ್. ನಿದ್ದೆ ಬೇಡ ಬೇಡ ಅಂತ ಹೇಳಿದ್ದಾರೆ. ಸೊ ನಾವು ಇಬ್ಬರಲ್ಲಿ ನಿದ್ದೆ ಮಾಡೋಕ್ಕಲ್ಲ, ಕರೆಕ್ಟ್? ಬೇರೆ ಇನ್ಫಾರ್ಮೇಶನ್ ಕೊಡ್ತಾರೆ ತಿಳ್ಕೊಳ್ಳೋಕ್ಕೆ, ರೈಟ್ ಅಲ್ಲ? ಓಕೆ. ಸೊ ವಿಲ್ ಸ್ಟಾರ್ಟ್ ಪ್ರೋಗ್ರಾಮ್. ದಯವಿಟ್ಟು ಬನ್ನಿ, ಮುಂದೆ ಕೂತ್ಕೊಳ್ಳಿ ಸರ್. ಬನ್ನಿ ಬನ್ನಿ, ಪರವಾಗಿಲ್ಲ ಬನ್ನಿ, ಕೂತ್ಕೊಳ್ಳಿ, ಪರವಾಗಿಲ್ಲ ಬನ್ನಿ.
ಬರಲ್ಲ ಬನ್ನಿ ಕೂತ್ಕೊಳ್ಳಿ. ನಾವೇನೇ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದೇವರಿಗೆ ಕೈ ಮುಗಿಯೋದು, ದೇವರಿಗೊಂದು ನಮಸ್ಕಾರ ಮಾಡೋದು ಪದ್ಧತಿನ ಅಲ್ವಾ ಸರ್? ಅದರಿಂದ ಇವತ್ತು ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದೇವರಿಗೆ ನಮ್ಮ ಮನೆ ದೇವರುಗಳಾಗ್ಲಿ ಮನಸ್ಸಿನ ದೇವರುಗಳಾಗ್ಲಿ ನಮಸ್ಕಾರ ಮಾಡ್ತಾ ದೀಪ ಹಚ್ಬೋದಾ? ಸೊ ಅದಕ್ಕೋಸ್ಕರ ಈ ಒಂದು ಹಾಲ್ಗೆ ಚೀಫ್ ಗೆಸ್ಟ್ ಆಗಿ ಬಂದಿರತಕ್ಕಂತ ಎಲ್ಲ ಮಹಾನ್ ವ್ಯಕ್ತಿಗಳನ್ನ ಇನ್ವೈಟ್ ಮಾಡ್ತಾ ಇದೀನಿ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಮಿಸ್ಟರ್ ರಮೇಶ್ ಸರ್, ದಯವಿಟ್ಟು ಸ್ಟೇಜ್ ಬನ್ನಿ ದೀಪ ಹಚ್ಚಲಿಕ್ಕೆ. ಹಾಗೆ ರಾಜೇಂದ್ರ ಸರ್ ನೀವು ಬನ್ನಿ, ಹಾಗೆ ಪ್ರಮೋದ್ ಸರ್ ನೀವು ಬನ್ನಿ, ಪುಷ್ಪಲತಾ ಮೇಡಮ್ ದಯವಿಟ್ಟು ಬನ್ನಿ. ಸರ್ ನಿಮ್ಮನೆ ಸರ್, ನಿಮ್ಮನೆ ದೇವರು ಹೇಳಿ ಸರ್, ಹೇಳಿ ಸರ್. ಅಲ್ಲ ಸಿ ಬೇರೆ ಬೇರೆ ಜನಗಳಿಗೆ ಬೇರೆ ಬೇರೆ ದೇವರುಗಳು ಇದಾರಲ್ಲ ಸರ್, ಬಟ್ ಆದ್ರೂ ನಾವೆಲ್ಲ ಒಂದು ದೇವರನ್ನ ನಂಬ್ತೀವಿ. ಯಾವ ದೇವರು ಅಂತ ಗೆಸ್ ಮಾಡ್ಬೋದಾ? ಇಂಡಿಯನ್ಸ್ ಅಂತ ಹೇಳಿದೆ, ಭಾರತ್ ಮಾತಾ, ನಮ್ಮೆಲ್ಲರೂ ಭಾರತ್ ಮಾತಾ ಕನ್ನಡ ಸರ್. ಸೊ ಇದೀವಿ, ಹೌದಾ ಇಲ್ವಾ? ಸೊ ಇದೀವಿ. ಶಿವಾಜಿ ಸರ್ ಫಸ್ಟ್ ಕೈ ಇತ್ತು, ನಿಮ್ಗೆ ಫೌಂಡೇಶನ್ ಗೊತ್ತಿಲ್ಲ ಸರ್, ಇವಾಗಲೇ ಕೈತಾ ಇದೀನಿ ಅಂತ. ಸೊ ಬ್ರೀತ್ ಅಂಡ್ ಸ್ಮೈಲ್ ಅಟ್ ಅದರ್ ಪೀಪಲ್ ಬಿಸೈಡ್ ಯು. ಬ್ರೀತಿಂಗ್ ನ ಡಿಸ್ಟರ್ಬ್ ಮಾಡಬೇಡಿ, ಜೊತೆ ಅಕ್ಕಪಕ್ಕದವರು ತೊಂದರೆ ಕೊಡಬೇಡಿ. ಕೊಡ್ತೀರಾ? ತಿಳ್ಕೊಂಡಿದ್ದೀರಾ? ಎಸ್. ಫುಡ್ ಅಂಡ್ ಎಜುಕೇಶನ್, ಊಟ ಮತ್ತೆ ವಿದ್ಯೆನ ಕೊಡೋದು ಯಾರಿಗೆ? ಅನಾಥ ಮಕ್ಕಳಿಗೆ. ಇದು ಕರೆಕ್ಟ್ ಅನ್ಸಿದ್ರೆ ಒಂದು ಚಪ್ಪಾಳೆ ಕೊಡಿ ಸರ್. ಋಷಿಮುನಿಗಳು ಹಿಮಾಲಯ ಪರ್ವತದಲ್ಲಿ ಕೂತಿದ್ದಾರೆ, 21ನೇ ಊಟ ಮಾಡಲ್ಲ ಅವರು. ಸಾಧಾರಣ ಆಗಿಲ್ಲ. ಸೊ ವ್ಯಕ್ತಿ ಹೇಳಿರ್ತಕ್ಕಂಥ ಮಾತು ಸರ್ವಜ್ಞ ಅವರು, ಯಾವ ವ್ಯಕ್ತಿಗೆ ವಿದ್ಯೆ ಇರುತ್ತೋ ಅವನ ಮುಖ ಒಂಥರ ಅಟ್ರಾಕ್ಷನ್ ಆಗಿರುತ್ತೆ, ಚಾರ್ಮಿಂಗ್ ಇರುತ್ತೆ. ಒಪ್ಪಂದಿರಾ? ಸೊ ಯಾವ ವ್ಯಕ್ತಿ ವಿದ್ಯೆ ಇರಲ್ಲ ಅವನ ಮುಖ ಆಡೋರ ಹದ್ದಿನಂತಿ ಇರುತ್ತೆ ಅಂತ ಸರ್ವಜ್ಞರು ಹೇಳ್ತಾರೆ. ಮಕ್ಕಳು ಯಾವ ತರ ಇರ್ತಾರೆ, ಅವ್ರ ಫ್ಯಾಮಿಲಿ ಯಾವ ತರ ಇರುತ್ತೆ ಸರ್. ಅದೇ ಈ ರೈಟ್ ಸೈಡ್ ಕಾಲಮ್ ನೋಡಿ, ವಿತೌಟ್ ಫುಡ್ ಅಂಡ್ ಎಜುಕೇಶನ್ ಯಾವ ತರ ಇರ್ತಾರೆ? ರೀಚ್ ಆಗ್ತಾ ಇದ್ದಾರೆ, ಯಾವುದೇ ತರ ಇಂಟೆನ್ಷನ್ ಇಲ್ಲ. ರಿಟರ್ನ್ ಆ ವ್ಯಕ್ತಿ ಯಾವ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಆತ 12ನೇ ವಯಸ್ಸಲ್ಲಿ ಇರಬೇಕಾದ್ರೆ ಇದ್ರ ಬಗ್ಗೆ ಒಂದು ಪರ್ಸನಲ್ ವಿಷನ್ ಅಬೌಟ್ ಫುಡ್ ಅಂಡ್ ಎಜುಕೇಶನ್ 12. ಸೊ 12ನೇ ವರ್ಷ ಒಂದು ಯೋಚನೆ ಬಂತು, ಫುಡ್ ಮತ್ತೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಅಂತ. ಯಾಕೆ ಹೇಳ್ತಿದೀನಿ ಅಂದ್ರೆ, ದಿಸ್ ಪರ್ಸನ್ ಡಿಸೈಡೆಡ್ ಸ್ಕೂಲ್ಮೆಂಟ್ ಅಂಡ್ ಹಿ ಸ್ಟಾರ್ಟೆಡ್ ಗಿವಿಂಗ್ ಫುಡ್ ಅಂಡ್ ಫೀಸ್. ಶಂಕರ್ ಅನ್ನೋ ವ್ಯಕ್ತಿಗೆ ಓದೋದಕ್ಕೆ ಫೀಸ್ ಕಟ್ಟೋಕ್ಕೂ ಇಲ್ಲ, ಊಟ ಮಾಡೋಕ್ಕೆ ಊಟದ ವ್ಯವಸ್ಥೆನೂ ಇಲ್ಲ. ಸೊ 12ನೇ ವಯಸ್ಸಲ್ಲಿ ವ್ಯಕ್ತಿ ಗುರುತಿಸ್ತಾರೆ ಶಂಕರ್ನ ಅಂತ ಹೇಳಿ ಓದಿದ್ದಕ್ಕೆ ಸರ್, ನಾವು ಶಂಕರ್ ಕಂಪ್ಲೀಟ್ ಇಸ್ ಎಜುಕೇಶನ್ ಅಂಡ್ ಗಾಟ್ ಎ ಜಾಬ್ ಇನ್ ದುಬೈ. ಸಿ 12ನೇ ವರ್ಷದ ಹುಡುಗ ಡಿಸೈಡ್ ಮಾಡೋದು, ಓಕೆ, ಊಟ ಮತ್ತೆ ಎಜುಕೇಶನ್ ಕೊಟ್ಟಿದ್ದಕ್ಕೆ ಒಂದು ಜಾಗದಲ್ಲಿ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ವರ್ಕ್ ಮಾಡ್ತಾರೆ ಸರ್. 12 ವರ್ಷ ಹುಡುಗ ಯಾರಲ್ಲ, 12 ವರ್ಷ ಹುಡುಗ ಡಿಸೈಡ್ ಆಯ್ತು ಅಂತ ಹೇಳಿದ್ರಲ್ಲ, ಆ ಹುಡುಗ ಮತ್ತೆ ಯಾರು ಅಲ್ಲ, ನಮ್ಮ ಪ್ರಮೋದ್ ಕುಮಾರ್ ಸರ್. ಸೊ ಮಿಸ್ಟರ್ ಶಂಕರ್ ಇವತ್ತು ಎಜುಕೇಶನ್ ಕಂಪ್ಲೀಟ್ ಮಾಡಿ ಇವರ ಒಂದು ಊಟ ಮತ್ತೆ ವಸತಿ ವ್ಯವಸ್ಥೆ ಮಾಡಿಕೊಟ್ಟು ಎಜುಕೇಶನ್ ವ್ಯವಸ್ಥೆ ಅದನ್ನ ಉಪಯೋಗಿಸಿಕೊಂಡು ದುಬೈ ಕೆಲಸ ಮಾಡ್ತಾ ಇದ್ದಾರೆ, ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರ್. ಇಫ್ ಎ ಪರ್ಸನ್ ಅಂದ್ರೆ ಶಂಕರ್ ಹ್ಯಾಸ್ ಚೇಂಜ್ ಹಿಸ್ ಲೈಫ್ ಸ್ಟೈಲ್ ಬೈ ಫುಡ್ ಅಂಡ್ ಎಜುಕೇಶನ್, ಎಲ್ಲ ಜನಗಳು ಇರ್ತಾರೆ, ಅವ್ರಿಗೆಲ್ಲರಿಗೂ ಊಟ ಮತ್ತೆ ಎಜುಕೇಶನ್ ಕೊಡೋಣ ಅಂತ ಒಂದು ಡಿಸಿಷನ್ ತಗೋತಾರೆ. ನಾವು ಎಕ್ಸ್ಪೆಕ್ಟೇಷನ್ ಫ್ರಮ್ ಪಬ್ಲಿಕ್ ಮನಿ, ಇದು ಪಾಯಿಂಟ್ ಸರ್. ಸಂಘ ಸಂಸ್ಥೆಗಳಾಗಿರ್ತಾರೆ, ಎನಿ ಸಿಂಗಲ್ ಪೈ ಫ್ರಮ್ ಪಬ್ಲಿಕ್ ಮನಿ. ಇದು ಕರೆಕ್ಟ್ ಆನ್ಸರ್ ತಗೊಳ್ಳಿ ಸರ್.
ಬೈಕ್ ಕೂಡ ಸ್ಟಾರ್ಟ್ ಆಯ್ತು, ಆ ವರ್ಕ್ ಯಾವ ತರ ಸ್ಟಾರ್ಟ್ ಆಯ್ತು, ಹೇಗೆ ಸ್ಟಾರ್ಟ್ ಆಯ್ತು ಅಂತ ಬಾಲ್ಯದಲ್ಲಿ ಒಂದು 1 minute ವಿಡಿಯೋ ತಿಳ್ಕೊಳ್ಳೋಣ. ಅಲ್ಲಿ ನೋಡಿ, Yes. ಎಲ್ಲರಿಗೆ ಪಿಕ್ಚರ್ ತೋರಿಸ್ತಾ ಅರ್ಥ ಆಗೋದು. ನೀವು ಏನೇ ಥಿಯರಿ ಕೊಡಿ, ಏನ್ ಪಿಕ್ಚರ್ ನೋಡ್ತಾರಲ್ಲ ಆ ಪಿಕ್ಚರ್ ಮೈಂಡ್ ಹೋಗ್ಬಿಡುತ್ತೆ. ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ, ಏನ್ ಚಂದವೋ, ಏನ್ ಚಂದವೋ. ಹುಟ್ಟಿದಾಯಿ ಸಮಾಜ ಪ್ರಬಲಿನ ಸಿರಿ. ಕನ್ನಡದಲ್ಲಿ ಬೆಂಗಳೂರಿನಲ್ಲಿ ಈ ತರ ಹಸ್ಕೊಂಡಿರ್ತಕ್ಕಂಥ ಮಕ್ಕಳು ಸಾವಿರಗಳು ಇದಾರ ಇಲ್ವಾ ಸರ್? ಇದಾರ ಇಲ್ವಾ? ದೇವ್ರು ನಮ್ಗೆ ಎಷ್ಟೋ ಅನ್ನ ಊಟ ಬಟ್ಟೆ ಕೊಟ್ಟಿದ್ದಾರೆ ಅಂತ ನಾವೇನಾದ್ರು ಮಾಡ್ಬೇಕು ಅನ್ನೋ ಮನಸ್ಸು ಬರೋದು ಸರಿನಾ ತಪ್ಪ? ಸರಿನಾ ತಪ್ಪ? ಮೇಡಮ್ ಮಾತ್ರ ಸರಿನಾ? ಎಲ್ಲರಿಗೂ ಸರಿನಾ? ಎಲ್ಲರಿಗೂ ಸರಿ. ಸಿ, ಈ ಪ್ರೋಗ್ರಾಮ್ 21st August 2021 ಆಲ್ಮೋಸ್ಟ್ 135 ದಿನ ಆಗಿದೆ ಫೌಂಡೇಶನ್ ಸ್ಟಾರ್ಟ್ ಆಗಿ. ಯು ಬಿಲೀವ್ ಇಟ್ ಆರ್ ನಾಟ್, ಈ ಫೌಂಡೇಶನ್ ಯಾವ ಮಟ್ಟದಲ್ಲಿ ಹೋಗುತ್ತೆ ಅಂತ ನೀವು ಕಣ್ಣಾಗ ನೋಡ್ತಾ ಇರ್ತೀರಾ. ಅದು ನಮ್ಮ ಸರ್ ಆಮೇಲೆ ಮಾತಾಡ್ತಾರೆ. ಓಕೆ, ಒಂದು ಫಂಕ್ಷನ್ ಮಾಡ್ತಾರೆ ಸರ್. ಯೂಶಲಿ ಒಂದು ಕೇಕ್ ಕಟ್ ಮಾಡೋದು, 4 ಜನ ಫ್ರೆಂಡ್ಸ್ ನಾಗ ಎಷ್ಟು ಕರ್ಕೊಂಡು ಊಟ ಮಾಡೋದು ರೆಗ್ಯುಲರ್ ಮಾಡ್ತೀವಿ. ಬಟ್ ಈ ವ್ಯಕ್ತಿ ಆ ಚಾರಿಟಿ ಯಾವ ತರ ಮಾಡ್ತಿದ್ರು ಅಂದ್ರೆ, ಅಂಧ ಮಕ್ಕಳು ಶಾಲೆ ಇರುತ್ತಲ್ಲ, ಬ್ಲೈಂಡ್ ಸ್ಕೂಲ್ಸ್, ಆ ಸ್ಕೂಲ್ಗೆ ಹೋಗಿ ಅವ್ರ ಮಕ್ಕಳ ಜೊತೆ ಕೇಕ್ ಕಟ್ ಮಾಡ್ತಾ ಇದ್ರು. ಆ ಅಂಧ ಮಕ್ಕಳಿಗೆ ಬಟ್ಟೆ ಕೊಡಿಸ್ತಾ ಇದ್ರು. ಅದು ಬರೀ ಸ್ಪೆಷಲ್ ಡೇಸ್ ಮಾತ್ರ ಮಾಡಿದ್ರು. ಆಮೇಲೆ ಡಿಸೈಡ್ ಮಾಡಿದ್ರು ಇದು ಬರೀ ಸ್ಪೆಷಲ್ ಡೇಸ್ಗೆ ಸೀಮಿತ ಆಗ್ಬಾರ್ದು, ರೆಗ್ಯುಲರ್ ಆಗಿ ಚಾರಿಟಿ ವರ್ಕ್ ಆಗ್ಬೇಕು ಅಂತ. ಆ ರೆಗ್ಯುಲರ್ ಆಗಿ ಡಿಸೈಡ್ ಮಾಡಿದ್ರು. ಸೊ ಇವತ್ತು ಪ್ರತಿ ವಾರ ಕೆಲಸ ನಡೀತಾ ಇದೆ. ಇದೊಂದು ಅರ್ಧ ಗಂಟೆ ಆಲ್ರೆಡಿ ನಮ್ಮ ಚಾರಿಟಿ ವರ್ಕ್ ನಾವೆಲ್ಲ ಕೂತಿದೀವಿ, ನಮ್ಮ ಫೌಂಡ್ರಿ ಇದ್ದಾರೆ, ಆಲ್ರೆಡಿ ನಮ್ಮ ಚಾರಿಟಿ ವರ್ಕ್ ಅಂದ್ರೆ ಡಿಸೈಡ್ ಆಗಿದೆ. ಅದು ಇನ್ನೇನು ಅರ್ಧ ಗಂಟೆ ಅದು ಸ್ಟಾರ್ಟ್ ಆಗುತ್ತೆ. ನಾವು ಇಲ್ಲಿದ್ದೀವಿ, ನಮ್ಮ ಹೆಸರು ಈ ಒಂದು ಫೌಂಡೇಶನ್ ಹೆಸರು ಹೇಳ್ಕೊಂಡು 250 300 ಜನ ಬಡ ಮಕ್ಕಳು ಬಡ ಹೆಂಗಸರು ಊಟ ಮಾಡ್ತಾ ಇರ್ತೀವಿ ಇನ್ನೊಂದು ಕಡೆ ಲೊಕೇಶನ್. ಸೊ ದಿಸ್ ದ ಪವರ್ ಆಫ್ ಅವರ್ ಬ್ರೀತ್ ಅಂಡ್ ಸ್ಮೈಲ್ ಫೌಂಡೇಶನ್. ಮೈ ಡಿಯರ್ ಫ್ರೆಂಡ್ಸ್, ವಿಡಿಯೋ ಕರೆಕ್ಟ್ ಆಗಿ ಅರ್ಥ ಆಯ್ತು? ಅರ್ಥ ಆಯ್ತಲ್ಲ? ಸಿ, ಒಂದೇ ತಾಯಿ ಹೊಟ್ಟೆ ಇರ್ತಂತ 2 ಮರಿಗಳು ಹೋಗ್ತಕ್ಕಂತ ರೂಟ್ ಚೇಂಜ್ ಆದಾಗ ಒಂದೇ ತಾಯಿ ಹೊಟ್ಟೆ ಹುಟ್ಟಿದ್ರು ಕೂಡ ಯಾವ ಒಂದು ಸರ್ಕಲ್ಗೆ ಹೋಗುತ್ತೆ, ಯಾವ ಒಂದು ಸರೌಂಡಿಂಗ್ ನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ, ಅದ್ರ ಮೇಲೆ ಅದ್ರ ಲೈಫ್ ಸ್ಟೈಲ್ ಇಡತ್ತೆ. ಒಂದೊಳ್ಳೆ ಸಂಸ್ಕಾರದ ಕಡೆ, ಒಂದೊಳ್ಳೆ ಬೆಳವಣಿಗೆ ಕಡೆ ಕರ್ಕೊಂಡು ಹೋಗೋದು ನಮ್ಮೆಲ್ಲರ ಹಕ್ಕು ಕರ್ತವ್ಯ, ಒಪ್ಪಂದ್ರೆ ಒಪ್ಪೋದು. ನಿಜ ತಾನೆ ಸರ್? ಎಷ್ಟೋ ಮಕ್ಕಳು ಇವತ್ತು ನೋಡಿರ್ಬೋದು, ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳಾಗಿ ಬೆಳೆದಿರ್ತಾರೆ. ಹೆಂಗ್ ಬೆಳೆದಿರ್ತಾರೆ ಅಂದ್ರೆ, ಆ ಮಕ್ಕಳಿಗೆ ಯಾರು ರೋಡ್ ಮೇಲೆ ಕರೆಕ್ಟಾಗಿ ಹಾಕೊಟ್ರು ಅದರಿಂದ ಹೌದಲ್ವಾ, ಅದಕ್ಕೆ ಹಾಳಾಗೋಯ್ತು. ರೈಟ್ ಸರ್? ಸರ್, ಇವತ್ತು ಕೆಲವೊಂದು ಏರಿಯಾದಲ್ಲಿ 4ನೇ ಕ್ಲಾಸ್ ಓದ್ತಾ ಇರೋ ಮಕ್ಕಳು, 5ನೇ ಕ್ಲಾಸ್ ಓದ್ತಾ ಇರೋ ಮಕ್ಕಳು ಗಾಂಜಾ ಹೊಡ್ಕೊಂಡು ಮರ್ಡರ್ಗಳು ಮಾಡ್ತಾ ಇದ್ದಾರೆ. ರೈಟ್ ಅದು ಹೌದಪ್ಪ, ಅದು ಅವ್ರಿಗೆ ರೋಡ್ ನ ಹಾಕೊಡೋ ಕಾರಣ ಇಲ್ಲ. ಸೊ ಆ ಜವಾಬ್ದಾರಿ ಮಾಡಕ್ ನಾನಂತೂ ರೆಡಿ ಇದ್ದೀನಿ. ನನ್ನ ಜೊತೆ ರೆಡಿ ಇದ್ದೀರಾ? ಡೆಫಿನೆಟ್ಲಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಆ ಸರಿಯಾಗಿ ಗೊತ್ತಿಲ್ಲ ಅಂತ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅವತ್ತು ಓಣಂ ದಿನ, ಓಣಂ. ಓಕೆ, ಆ ಓಣಂ ಡೇ ನಾವು ಸ್ಟಾರ್ಟ್ ಮಾಡಿದ್ವಿ. ಊಟ ಮಾತ್ರ ಕೊಡ್ತಾ ಇಲ್ಲ ಸರ್, ರಗ್ಗಳನ್ನ ಕೊಡ್ತಾ ಇದ್ದಾರೆ ಚಳಿಗಾಲದಲ್ಲಿ ಅಂದ್ಬಿಟ್ಟು. ಜೊತೆಗೆ ಟಿ ಶರ್ಟ್ಸ್ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಬಟ್ಟೆ ಇಲ್ಲ ಅಂದ್ಬಿಟ್ಟು. ಜೊತೆಗೆ ಸ್ಯಾರೀಸ್ ಕೂಡ ಕೊಡ್ತೀನಿ, ಫೋಟೋಸ್ ನೋಡಿದ್ದೀರಾ. ಸೊ ಇಲ್ಲಿ ಊಟದ ಜೊತೆ ವಸತಿ ಕೂಡ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಯಾರು ಮಾಡ್ತಿದ್ರೆ ಬರೀ ಕೆಲಸ ಮಾಡ್ತೀನಿ ಅನ್ಸುತ್ತೆ, ಬಟ್ ನನ್ನ ಜೊತೆ ಒಂದು ಟೀಮ್ ಆಗಿ ಕ್ರಿಯೇಟ್ ಆದ್ರೆ. ಸೊ ದಟ್ಸ್ ವೈ ಅಲ್ಲಿ ಮೆಸೇಜ್ ಇದೆ, ಒನ್ ಮೆಸೇಜ್. ಸೊ ಆ ಒಂದು ಟೀಮ್ ನ ಡಿಸೈಡ್ ಮಾಡೋಕ್ಕೋಸ್ಕರ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಒಂದು ಕಮಿಟಿ ಸ್ಟಾರ್ಟ್ ಮಾಡ್ತಾರೆ. ಅದು 5th September 2020 ಇಂಟರ್ನ್ಯಾಷನಲ್ ಡೇ ಆಫ್ ಚಾರಿಟಿ ಅಂತಾನೆ ಇದೆ. ಓಕೆ, ಯೋಗ ದಿನ, ಡಾಕ್ಟರ್ ದಿನ, ಫಾದರ್ ದಿನ, ಲವರ್ಸ್ ದಿನ ಇದೆ. February 14 ಲವರ್ಸ್ ಡೇ ಅಂತ. ಸೊ ಇಂಟರ್ನ್ಯಾಷನಲ್ ಡೇ ಆಫ್ ಚಾರಿಟಿ ಅಂತ ಒಂದು ದಿನ ಇದೆ, ನಮಗೆ ಕೂಡ ಗೊತ್ತಿಲ್ಲ. ಬಟ್ ಆ ದಿನಾನೇ ಈ ಒಂದು ಕಮಿಟಿ ಫಾರ್ಮ್ ಆಯಿತು. ದಟ್ ಈಸ್ 5th September 2021. ಕಮಿಟಿ ಫಾರ್ಮ್ ಆಗಿ ಇವತ್ತು ಜಸ್ಟ್ 21 ಡೇಸ್ ಆಗಿದೆ. ಆಲ್ರೆಡಿ ಅದು ಎಷ್ಟೋ ಟೀಮ್ಗಳು ಡೆವಲಪ್ ಆಗಿ ಎಲ್ಲೆಲ್ಲ ಫೌಂಡೇಶನ್ ವರ್ಕ್ ನಡೀತಾ ಇದೆ. ಅಷ್ಟೇ. ನೆಕ್ಸ್ಟ್ himself is decided to build a strong team in foundation. Now we are all builders of this foundation. ಈ ಒಂದು ಫೌಂಡೇಶನ್ ಸ್ಟಾರ್ಟ್ ಮಾಡಬೇಕು ಡಿಸೈಡ್ ಮಾಡಿದ್ರು. ಹಂಗಾಗಿಂದ ಯೋಗ ಸರ್ ಹೇಳ್ಬೋದಾ ಈ ಫೌಂಡೇಶನ್ ವಿಷನ್ ಏನಿದೆ ಅಂತ? ಪ್ಲೀಸ್ ಹೇಳಿ ಸರ್. ನಾನು ಬಿಡ್ತೀನಿ ಅಂದ್ರೆ ರೈಟ್ ಸೈಡ್ ತುಂಬಾ ವೆಲ್ ಸೆಟಲ್ಡ್ ಆಗಿರೋ ಜನ ಇರ್ತಾರೆ. ಅದೇ ಸೇಮ್ ಆಪೋಸಿಟ್ ಅದೇ ಏರಿಯಾದಲ್ಲಿ ತುಂಬಾ ಏನು ನೋಡದೇ ಇರೋ ಜನರು ಇದ್ದಾರೆ. ಅಂದ್ರೆ ಡಿಫ್ರೆನ್ಸ್ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಇರೋದು ಅವ್ರಿಗೂ ಕೂಡ ಸೇಮ್ ಏರಿಯಾ, ಸೊ ಅವ್ರಿಗೆ ಏನ್ ಸಿಗ್ಬೇಕು ಅದು ನಿಮಗೂ ಸಿಗ್ತಾ ಇದೆ. ಬಟ್ ಆದ್ರೂ ಕೂಡ ಇವ್ರು ಬಡವರಾಗಿದ್ದಾರೆ, ಇನ್ನೊಬ್ರು ಶ್ರೀಮಂತರಾಗೇ ಇದ್ದಾರೆ. ಸೊ ಯಾಕೆ ಈ ಶ್ರೀಮಂತರು ಅವ್ರಿಗೆ ಒಳ್ಳೇದು ಮಾಡಬಾರ್ದು ಅನ್ನೋದು ಚೆಕ್ ಮಾಡ್ತಾ ಇದ್ದೆ. ಸೊ ಆದ್ರೆ ಈ ತರದ್ದು ಎಲ್ಲರ ಮನಸ್ಸಲ್ಲೂ ಇದೆ, ಬಟ್ ಯಾರು ಕೂಡ ಮುಂದೆ ಬರಲ್ಲ. ಮುಂದೆ ಬರ್ದಿರೋದ ಕಾರಣ ಏನಂದ್ರೆ, ಬಿಕಾಸ್ ಆಫ್ ಅವರವರ ಒಂದು ಲೈಫ್ ಸ್ಟೈಲ್. ನಮ್ಗೆ ಯಾಕಪ್ಪ ಬೇಕು ಬೇರೆಯವರು. ಸೊ ಇಂಥದ್ರಲ್ಲಿ
ಸರ್ವೆ ತುಂಬ ದೊಡ್ಡ ಮನಸ್ಸು ಮಾಡಿ ಈ ಒಂದು ಸಂಸ್ಥಾನ ಉಂಟಾಕಿ ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾರೆ ಅಂದರೆ ಡೆಫಿನೆಟ್ಲಿ ಇದಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಡೆಫಿನೆಟ್ಲಿ ಸರ್, ಥ್ಯಾಂಕ್ ಯು. ಒಂದೇ ಕಡೆ ದೊಡ್ಡ ಬಂಗಾಳಿದ್ದಾರೆ, ಅದ್ರ ಎದುರುಗಡೆ ದೊಡ್ಡ ಕೊಟ್ಟಿದ್ದಾರೆ. ಅವರು ಮನುಷ್ಯರು ಒಂದು ಡಿಫರೆನ್ಸ್ ಇರಲಿಲ್ಲ, ಸಿಗ್ಲಿಲ್ಲ, ಕರೆಕ್ಟಾ? ಸೊ ಅದನ್ನ ನಮ್ಮ ವಿಷನ್ ಒಂದೇ ಡಿಸೈಡ್ ಆಯ್ತು, ಮೇನ್ ವಿಷನ್ ಸರ್. ಡನ್. ಓಕೆ. ಸೊ ಈಗ ಒಂದು ಬಂದೂರು ಕಡೆ ಚೀಫ್ ಗೆಸ್ಟ್ ಮಿಸ್ಟರ್ ರಾಜಣ್ಣ ಸರ್ ಕೂಡ ಇದ್ದಾರೆ, ಅವರು ದೊಡ್ಡ ಸಹಾಯ ಮಾಡಿ. ಸೆಕೆಂಡ್ ಬಂದಿಲ್ಲ ಅನ್ಸುತ್ತೆ, ಬೇರೆ ಕೆಲಸ ಬಿಸಿ ಆಗಿದೆ ಹಾಗಾಗಿ ಬಂದಿಲ್ಲ. ಬಸವರಾಜ್ ಸರ್ ಕೂಡ ಐ ಥಿಂಕ್ ಬಂದಿಲ್ಲ. ಡನ್. ಶೋಭಾ ರೆಡ್ಡಿ ಕೂಡ ಬಂದಿಲ್ಲ. ಸೊ ಚೀಫ್ ಗೆಸ್ಟ್ ಅಲ್ಲಿ 3 ಮಹಾನ್ ವ್ಯಕ್ತಿಗಳು ಬಂದಿದ್ದಾರೆ. ಥ್ಯಾಂಕ್ ಯು ಸರ್, ನಿಮ್ಮೆಲ್ಲರ ಒಂದು ದೊಡ್ಡ ಸಮಯ ನಾನು ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಕೈ ಜನ ರೆಡಿ ಇದೀರಾ? ಸರಿಕೆ ನಾವು ಕ್ವಶ್ಚನ್ ಹಾಕಿದ್ವಿ ಸರ್, ಕ್ವಶ್ಚನ್ ಹಾಕಿದ್ವಿ ಎಲ್ಲ ಎರಡು ಸರಿ ಯೋಚನೆ ಮಾಡಿ ಅಂತ. ಥಿಂಕ್ ಬಿಫೋರ್ ಯು ಟಾಕ್ ಅಂತ, ಹಾಗೆ 2 ಸರಿ ಯೋಚನೆ ಮಾಡಿ. ಡು ಯು ಅಗ್ರಿ? ಅಂದ್ರೆ ಕೈ ಜನ ಅಗ್ರಿ ಮಾಡ್ತೀರಾ? Yes. ಮಾಡಂಗಿದ್ರೆ ಹಾಂ ಸರ್ ಆಗ್ಬೋದಾ? ಓಕೆ. ಸೊ ಲೆಟ್ಸ್ ನಾಟ್ ಗೆಸ್ಟ್ ಆಗಿ ಬಂದಿರಾ, ಎಲ್ಲರೂ ಫ್ರೆಂಡ್ಸ್ ಆಗೋಣ. ಒಂದು ಒಳ್ಳೆ ಇವೆಂಟ್ ನ ಆರ್ಗನೈಸ್ ಮಾಡಿದ್ದಾರೆ ಸರ್. ಇನ್ನೊಂದು 10 ನಿಮಿಷ 20 ನಿಮಿಷ ರೈಟ್ ಅಲ್ವಾ? ಸೊ ಆ ತರ ಇನ್ನೊಂದು ಮಗು ಈ ಒಂದು ಫೌಂಡೇಶನ್ ಬಗ್ಗೆ ಸ್ಟಾರ್ಟ್ ಮಾಡಿದಂತ ಮಗು ಬಗ್ಗೆ ಒಂದು ಸಣ್ಣ ವಿಡಿಯೋ ನೋಡ್ಕೊಂಡ್ಬಿಡೋಣ. ನೋಡೋಣ ಇಲ್ಲ ಸರ್? ಗೊತ್ತಾಗಿದೆ. ಮರದಿ ಬಿದ್ದ ಗಿಡ ತಳ್ಳೋಗ್ಬಿಡ ಸರ್. ಆಮೇಲೆ ಪೊಲೀಸ್ ಬೇಡ. ಥ್ಯಾಂಕ್ ಯು ಸರ್. ಆಕ್ಚುಲಿ 30-40 ವೀಸಾ ಅಲ್ಲ, ಎಷ್ಟೋ ಲಕ್ಷಾಂತರ ಜನ ಆಗುತ್ತೆ ಅನ್ನೋದು ಅವ್ರ ಮೈಂಡ್ ಅಲ್ಲಿ ಇದೆ. ಡೆಫಿನೆಟ್ಲಿ ಆಗುತ್ತೆ ಸರ್. ಬಿಕಾಸ್ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಕ್ಲಿಯರ್? ಸೊ ಅದರಿಂದ ಈ ಫೌಂಡೇಶನ್ ನ ಸ್ಟಾರ್ಟ್ ಆಗೋದು ಸರ್ ಮಾಡಿದ್ದಾರೆ. ಅವ್ರ ಜೊತೆ ನಾವೆಲ್ಲ ಕೈ ಜೋಡಿಸಿದೀವಿ. ಆಲ್ರೆಡಿ ನಾವಂತೂ ಜೋಡಿಸಿದೀವಿ. ಯಾರ ಜೊತೆ ಕೈ ಜೋಡಿಸಕ್ಕೆ ರೆಡಿ ಇದೀರಾ ಸರ್? ಹೌದು, ಸೂಪರ್ ಸರ್. ಸರ್ ಕೂಡ ಥ್ಯಾಂಕ್ ಯು ಸರ್. ಓಕೆ. ಸೊ ಎಲ್ಲರೂ ಕೈ ಜೋಡಿಸಕ್ಕೆ ರೆಡಿ ಇದೀವಲ್ಲ? ಈಗಂತೂ ಕ್ವಶನ್ ಬಂತು. ನೀವೇ ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಇತ್ತಲ್ಲ ಸರ್, ಇವತ್ತು ಸಂಡೇ ಈ ಟೈಮ್ ನ ಕೊಟ್ಟಲ್ಲ, ಈ ಟೈಮ್ ನ ಫೌಂಡೇಶನ್ ಕೊಡಿ ಸರ್. ಬೇರೆ ಏನು ಕೇಳಲ್ಲ ಪ್ರಮೋದ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಸಂಡೇ ಅಂದ್ರೆ ಹೆಂಗಾಗುತ್ತೆ ಅಂದ್ರೆ ಲೇಟ್ ಆಗಿ ಮಾಡ್ತೀವಿ, ಕರೆಕ್ಟಾ? ಸೊ ಇವತ್ತೆಲ್ಲ ಬಿಸಿ ಶೆಡ್ಯೂಲ್ಗಳನ್ನ ಬಿಟ್ಟು ಇವತ್ತು ಬಂದಿದ್ದೀರಿ. ತುಂಬಾ ಥ್ಯಾಂಕ್ಸ್ ನಿಮ್ಮ ವ್ಯಾಲ್ಯೂಬಲ್ ಟೈಮ್ ನಮ್ಗೆ ಕೊಟ್ಟಿದ್ದಕ್ಕೆ. ಸರ್ಗೆ ತುಂಬಾ ದೊಡ್ಡ ಮೀಟಿಂಗ್ ಇದೆ. ಆಕ್ಚುಲಿ ಅವ್ರದ್ದು ಆನರಿಂಗು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇತ್ತು. ಅದು ಇನ್ನೂ ಒಂದು 30 ಮಿನಿಟ್ಸ್ 40 ಮಿನಿಟ್ಸ್ ತಗೋತಾ ಇತ್ತು. ಬಟ್ ಅವ್ರು ಬಿಸಿ ಆನರಿಂಗ್ ಮಾಡೋದು ನಮ್ಮ ಪ್ರೀತಮ್ ಸ್ಮೈಲ್ ಫೌಂಡೇಶನ್ ನ ಕರ್ತವ್ಯ. ಹಾಗಾಗಿ ಪ್ರೀತಮ್ ಸ್ಮೈಲ್ ಫೌಂಡೇಶನ್ ಕಡೆಯಿಂದ ಫಸ್ಟ್ ಗೆ ಮಿಸ್ಟರ್ ಕೃಷ್ಣಪ್ಪ ತುಂಬಾ ಧನ್ಯವಾದಗಳು. ಸೊ ಹಾಗೆ ಮತ್ತಿಬ್ಬರು ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಹರಿಬಿರಿಲಿ ಇದ್ದಾರೆ. ಅವರು ಆಕ್ಚುಲಿ ಬೇರೆ ಪ್ರೋಗ್ರಾಮ್ಸ್ ಫಿಕ್ಸ್ ಅಂತ ಹೇಳಿ ಡಿಸ್ಟರ್ಬ್ ಮಾಡ್ಬಿಟ್ರು ಪ್ರಮೋದ್ ಸರ್. ಸೊ ಆ ಒಂದು ಗೆಸ್ಟ್ ಲಿಸ್ಟ್ ಅಲ್ಲಿ ಪ್ರಮೋದ್ ಸರ್ಗೆ ಒಬ್ಬ ಬ್ರದರ್ ತರ ಕೂಡ ಇದ್ದಾರೆ. ಅವರು ಒಬ್ಬ ಹಿರಿಯ ಅಣ್ಣನಾಗಿ ಒಂದು ಮಾರ್ಗದರ್ಶನ ಕೂಡ ಕೊಡ್ತಾ ಇದ್ದಾರೆ. ಹೀಗ್ ಮಾಡೋಣ ಪ್ರಮೋದ್, ಹೀಗ್ ಮಾಡಿ ಪ್ರಮೋದ್ ಅಂತ ಸಜೆಷನ್ ಕೂಡ ಕೊಡ್ತಾ ಇದ್ದಾರೆ ಫೌಂಡೇಶನ್ ಬಗ್ಗೆ. ಇನ್ಫ್ಯಾಕ್ಟ್ ಈ ಫೌಂಡೇಶನ್ ಅನ್ನೋದು ಮಾತಾಡಿದಾಗ ಇದು ಉದ್ದೇಶ ಅವ್ರು ತಿಳಿಸಿದಾಗ ನಾನು ಸ್ವಲ್ಪ ಜಾಗ ಕೂಡ ಕೊಡ್ತೀನಪ್ಪ ಅಂತ ಹೇಳಿ ಸರ್ ಅವರು. ನೋಡಿ, ಅಂತ ಹೃದಯಶೀಲ ವ್ಯಕ್ತಿ, ಅಂತ ಹೃದಯ ಶ್ರೀಮಂತಿಕೆ ವ್ಯಕ್ತಿ ಸರ್. ಆ ವ್ಯಕ್ತಿ ನೋಡ್ಬೋದ ಯಾರು ಅಂತ? ನೋಡ್ಬೋದಾ? ಸೊ ಅವ್ರು ಯಾರು ಅಲ್ಲ, ಪ್ರಮೋದ್ ಸರ್ ಫ್ರೆಂಡ್, ವೆಲ್ ವಿಷರ್, ರಾಜಣ್ಣ ಸರ್. ನಿಮ್ಮೆಲ್ಲ ಅದ್ದೂರಿ ಚಪ್ಪಾಳೆ ರಾಜಣ್ಣ ಸಿಂಗ್ ಅಂದ್ರೆ
ನಿಮ್ಮೆಲ್ಲ ಅದ್ದೂರಿ ಚಪ್ಪಲಿನ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲಿ ಇವತ್ತಿನ ಒಂದು ಪ್ರೋಗ್ರಾಮ್ನ ಜೆಮ್ ಆಫ್ ದ ಪ್ರೋಗ್ರಾಮ್ ಅಂತ ಹೇಳ್ಬೋದು, ಮತ್ತೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಸೊ ಆ ವ್ಯಕ್ತಿ ಕೂಡ ಅವರ ತುಂಬಾ ಅಂದ್ರೆ ತುಂಬಾ ಬಿಸಿ, ಎಸ್ಪೆಷಲಿ ಸಂಡೇಸ್ VIP ಗಳು ಬಿಸಿ ಆಗುತ್ತೆ. ಕರೆಕ್ಟ್ ಅವ್ರಿಗೆ ಗಾದರಿಂಗ್ಸ್ ಕರೆದಿರ್ತಾರೆ, ಎಲ್ಲೆಲ್ಲೋ ಪ್ರೋಗ್ರಾಮ್ಸ್ ಇಟ್ಕೊಂಡಿರ್ತಾರೆ. ಅದರ ಅವ್ರ ಫ್ಯಾಮಿಲಿಗೆ ಟೈಮ್ ಕೊಡಕ್ಕಾಗಲ್ಲ ಸಂಡೇಸ್ ಈವೆಂಟ್, ಕರೆಕ್ಟಾ? ಸೊ ಎಷ್ಟೋ ಅವರು ಏನಂತಾರೆ, ಈ ರಿಬನ್ ಕಟ್ಗಳು ಬೇರೆ ಜಾಸ್ತಿ ಆಗ್ತಾ ಈ ನಡುವೆ, ನೀವೇ ಬರ್ಬೇಕು. ಪ್ಲೀಸ್ ವೆಲ್ಕಮ್ ಅಪ್ಪನ ಆಸೆಯ ಆರತಿಯಾಗು, ಅಪ್ಪನ ಆಸೆಯ ಆರಸವಾಗು, ಒಳ್ಳೆ ಜನರೊಂದಾಗು. ಬನ್ನಿ ಸರ್. ಅವ್ರನ್ನ ದೇವ್ರ ಸಮಾನ ನೋಡ್ಬೇಕಂತೆ, ಹೌದಲ್ಲ ಸರ್? ಅವತ್ತ ಮನೆ ಹೇಗೆ ಆಗುತ್ತಂತೆ. ಸೊ ಇವತ್ತು ನಮ್ಮ ಅತಿಥಿಗಳನ್ನ ನಾವು ದೇವ್ರ ತರ ನೋಡಿದೀವಿ. ನಮ್ಮ ಬ್ರೀತ್ ಅಂಡ್ ಸ್ಮೈಲ್ ಫೌಂಡೇಶನ್ ಮನೆ ಕೂಡ ತುಂಬಾ ಒಳ್ಳೇದಾಗುತ್ತೆ ಅನ್ಕೊಂಡಿದ್ದೀನಿ ಸರ್. ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ, ನಮ್ಮ ಫೌಂಡೇಶನ್ ಮೇಲೆ ಇರ್ಲಿ ಅಂತ ಹೇಳ್ತಾ, ಸೊ ತಾವುಗಳು ಬಿಸಿ ಇದ್ರಿ ಆದ್ರೂ ಬಂದ್ರಿ. ಸೊ ನಮ್ಮೆಲ್ಲರ ದೊಡ್ಡ ಚಪ್ಪಾಳೆ ಮುಖಾಂತರ ಇನ್ನೂ ತುಂಬಾ ಇದೆ, ನೀವು ಬಿಸಿ ಇದ್ರಿ ಅಂತ ಹೇಳಿ. ತುಂಬಾ ಥ್ಯಾಂಕ್ಸ್ ಸರ್, ಇರ್ಲಿ ವೆರಿ ಮಚ್. ಆಗಿದೆ ಸರ್, ಇಟ್ಕೊಂಡಿದ್ದಾರೆ. ಓಕೆ, ಸೊ ನಮ್ಮ ಬ್ರೀತ್ ಅಂಡ್ ಸ್ಮೈಲ್ ಫೌಂಡೇಶನ್ ವಿಷನ್ ಗೊತ್ತಾಯ್ತಲ್ಲ ಸರ್? ಸೊ ಈ ವಿಷನ್ಗೆ ಸ್ಟಾರ್ಟಿಂಗ್ ಕರೆದ ತಕ್ಷಣ ಕೆಲವರು ಬರ್ಲಿಲ್ಲ, ಆಮೇಲೆ ಬಂದ್ರು. ಪಲ್ಲವಿ ರವಿರಾಜ್ ವಾಣಿ ವಿನಾಯಕಂ, ಭರತ್, ಥ್ಯಾಂಕ್ ಯು. ಸೊ ಅಂತೇಳಿ ಫೌಂಡೇಶನ್ ವರ್ಗೋಸ್ಕರ ಬಂದ್ರು. ಸೊ ಇವ್ರಿಗೆ ಒಂದು ಸಣ್ಣ ಹೂಗುಚ್ಚ ಕೊಡೋದ್ರ ಮುಖಾಂತರ ಸನ್ಮಾನ ಮಾಡ್ಬೋದಾ? ಅದೇ ರೆಡಿ. ಸೊ ಇವ್ರನ್ನ ಸನ್ಮಾನ ಮಾಡ್ಲಿಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಲಕ್ಷ್ಮಣ್ ಬಿ, ಶ್ರೀನಿಧಿ, ಸುಹಾ ಅಹಮದ್, ಶ್ರೀನಿಧಿ, ಕೌಶಿಕ್ ಕುಮಾರ್, ಮಿಹರ್ ಖಾನ್, ಆಂಟೋನಿ, ಸರಿ ಸರ್, ಕೌಶಿಕ್ ಬನ್ನಿ ಸರ್, ರವಿ, ಪ್ರಭಾಕರ್ ಸರ್ ನೀವು ಇದ್ರಲ್ಲಿ ಇಷ್ಟಲ್ಲಿಗೆ. ಸೊ ಇವ್ರಿಗೆ ಆನರ್ ಮಾಡಲಿಕ್ಕೆ ಈ ಒಂದು ಈ ಒಂದು ಕಮಿಟಿಲಿ ಆಲ್ರೆಡಿ ಮೆಂಬರ್ ಆಗಿ ಅವರು ಕೂಡ ವರ್ಕ್ನ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರದ್ದು ಕೂಡ ಆಂದರಿಗೆ ಸೇರುತ್ತೆ ಒಂದು ಪ್ರೋಗ್ರಾಮ್. ಕರಿಬೋದು ಅವ್ರನ್ನ, ಕರೀರಿ ಸರ್. ನಮ್ಮ ಈ ಫೌಂಡೇಶನ್ ಅಲ್ಲಿ ಗೆಸ್ಟ್ ಆಗಿದ್ರು, ಈಗ ಹೊರಟರು. ಹಾಗಾಗಿ ಅವರ ಒಂದು ಜಾಗದಲ್ಲಿ ಇವತ್ತು ನಮ್ಮ ಫೌಂಡರೇ ಬಂದು ಅಂದ್ರೆ ಮೈಸೂರ ಮಲ್ಲಿಗೆ ಕಂಬಲ್ಲಿ ಕನ್ನಡ, ಕೊಡಗಿನ ಕಾಡಿನಲ್ಲಿ ಕನ್ನಡ, ಚಿರು ಭಾಷೆ ಸೊ ಆಕ್ಚುಲಿ ಅವರು ಚೀಫ್ ಗೆಸ್ಟ್ ಮಿಸ್ ಆಗಿರೋದಲ್ಲ ನೋಡಿ ದೇವ್ರು. ಓಕೆ, ಸೊ ಮಮತಾ ಮೇಡಮ್ ನ
boys and girls and all the fans. Here comes the Power King, and we call him Gabbar Singh. Ladies and gentlemen, boys and girls and all the fans, here comes the Power King, and we call him Gabbar Singh. Thank you. Sir, ನಿಜವಾದ ಮಾತನಾಡಿದ ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ. ಕೆಲವು ಮೂರನೇ ಅವರು ಸಾರು ನನಗೆ ಗೊತ್ತಿರಲಿಲ್ಲ ಈ ಥರ ಕೆಲಸ ಮಾಡ್ತಾರಂತ. ಆದರೆ ನಾನು ಒಳಗಿದ್ದವನಿಗೆ ಆಚೆ ತೊಗೊಂಬಂದಿಸಿದ್ರು ಇವರು. ನಾನು ಇದಕ್ಕೂ ನಾನು ಯಾರಂತ ಗೊತ್ತಾಗಿರಲಿಲ್ಲ. ಅದಕ್ಕೋಸ್ಕರ ನಿಮ್ಮ ಹತ್ರ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಸರಿನಾ? ಯಾಕಂದರೆ ನಾನು ತೋರ್ಸೋಣಂತಲ್ಲ, ನೀವು ಮಾಡ್ತಾ ಇರೋ ಕೆಲಸಕ್ಕೆ ದೇವ್ರ ಕಡೆಯಿಂದ ಇಲ್ಲಿ ಈ ಮನುಷ್ಯರ ಕಡೆಯಿಂದ ಇಲ್ಲಿ ಆಲ್ಮೋಸ್ಟ್ ನನಗೆ ಇಷ್ಟವಾದಂಥ ವಸ್ತು ಅಂದರೆ ಪ್ರಾಣಿ. ಆ ಪ್ರಾಣಿಯಿಂದ ನಿಮಗೆ ಭಾಗ್ಯ ಸಿಗಲಿ ಅಂತ ನಾನು ಕೇಳ್ತೀನಿ. ನಾನು ಇರೋ ಮಾತು ನಾನು ಹೇಳ್ತೀನಿ, ಮನುಷ್ಯ ಎಷ್ಟಿದ್ರು ಭೂಮಿ ಬಿಡಲೇಬೇಕು, ಅರ್ಥ ಆಯ್ತಾ? ಆದರೆ ಭೂಮಿ ಬಿಡೋದ್ರಿಂದ ಕರ್ತವ್ಯ ಏನಂದರೆ ಪ್ರಾಣಿ ಮನುಷ್ಯತ್ವಕ್ಕಿಂತ ಜಾಸ್ತಿ ಇದೆ, ಸರಿ? ಆ ಪ್ರಾಣಿ ಶಕ್ತಿ ನಾನು ನಿಮ್ಮನ್ನು ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ನನಗೆ ಮಕ್ಕಳಿಗೆ ಊಟ ಮತ್ತೆ ಎಜುಕೇಶನ್ ಕೊಡಬೇಕು ಅಂತಿದೆ, ಅದಕ್ಕೆ ನೀವು ಏನು ಹೇಳ್ತೀರಾ? ಇದೊಂದು ಮಾತು ನಾನು ಹೇಳ್ತೀನಿ. ನಾನು ಯಾವ್ದು ಸ್ಟೇಜ್ ಮೇಲೆ ಇದೊಂದು ಬಂದಿಲ್ಲ, ಕ್ಷಮೆ ಕೇಳ್ತೀನಿ ಅದಕ್ಕೋಸ್ಕರ. ಆಪರೇಷನ್ ಮಾಡಿದ್ರು ಡಾಕ್ಟರ್ ಕೂಡ ಗ್ಯಾರಂಟಿ ಕೊಟ್ಟಿಲ್ಲ ಕಾಲ್ ನಡೆಯುತ್ತೆ ಅಂತ, ಆದ್ರೂ ಸರ್ ಮಾಡಿ ಅಂತ. ಸೊ ಅದು ಇವತ್ತು ಮನೆ ಕರ್ಕೊಂಡಿದ್ದಾರೆ. ಸುಮಾರು 7-8 ವರ್ಷ ಆಗಿದೆ ನಾಯಿ ಮನೆಗೆ. ಇವತ್ತು ಆ ಮನೆ ನಾಯಿ ಅದೇ ಇವ್ರ ಮನೆಯಲ್ಲೇ ಇದೆ, ನಡೆಯಕ್ಕಾಗ್ತಾರ, ತೆವಳ್ಕೊಳ್ಳುತ್ತೆ, ಮಲಗಿ ಜಾಗದಲ್ಲಿ ತೆವಳುತ್ತೆ. ಆ ನಾಯಿಗೆ ಇವರೇ ಕಟಿಂಗ್ ಮಾಡ್ತಾರೆ, ಸ್ನಾನ ಮಾಡಿಸ್ತಾರೆ, ಡೈಲಿ ಸುಮಾರು ಒಂದು 60-100 ರೂಪಾಯಿ ಗಂಟ ಮೆಡಿಸಿನ್ ಹಾಕ್ತಾರೆ ಅದು ಆಕ್ಟಿವ್ ಆಗಿರೋದಕ್ಕೆ. ಅದಕ್ಕೆ ಹೆಸರಿಟ್ಟಿದ್ದಾರೆ ಲಕ್ಕಿ ಅಂತ. ಆ ನಾಯಿ ಮನೆಗೆ ಹೆಸರಿಟ್ಟಿದ್ದಾರೆ ಲಕ್ಕಿ ಅಂತ. ಸೊ ಈ ಒಂದು ಕಥೆಯಿಂದ ಗೊತ್ತಾಗುತ್ತಾ ಇವ್ರು ಎಂತ ಮನುಷ್ಯತ್ವ ಇರ್ತಕ್ಕಂಥ ಮನುಷ್ಯ ಅಂತ. ಈ ಒಂದು ನಾನೇನು ಹೇಳ್ದಲ್ಲ ಸರ್, ಆಕ್ಚುಲಿ ಈ ಒಂದು ಮೆಸೇಜ್ ಇಂದ ಆಕ್ಚುಲಿ ನಮಸ್ಕಾರ. ಮೊದಲನೇದಾಗಿ ಆಲ್ಮೋಸ್ಟ್ ನೋಡಿ ಸರ್ ತುಂಬ ಹೊಗಳಿದ್ದಾರೆ, ಅಷ್ಟು ಬೇಕಾಗಿರಲಿಲ್ಲ. ಸೊ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಇದನ್ನ ಹೇಳ್ಕೊಂಡು ನಾನು ದೊಡ್ಡ ಕೆಲಸ ಮಾಡಿದ್ದೀನಿ ಅನ್ನೋಷ್ಟು ನನಗೇನು ಹೆಮ್ಮೆ ಇಲ್ಲ. ಆ್ಯಕ್ಚುಲಿ ಒಂದು ಮಾನವೀಯತೆ ತೋರಿಸ್ಬೇಕಿತ್ತು, ಸೊ ಅದನ್ನು ತೋರಿಸಿದಷ್ಟೇ. ನನ್ನ ಲೈಫಲ್ಲಿ ಅದನ್ನು ಅಂದರೆ ಎಲ್ಲ ಮೈಂಡಲ್ಲೂ ಬರುತ್ತೆ, ಆದರೆ ತುಂಬ ಜನ ಮಾಡೋಕ್ಕೆ ಹೋಗಲ್ಲ. ನಮ್ಗೆ ಹಾಕ್ಬೇಕು ನಾನು ಹೇಳಿದ್ನಲ್ಲ ಆಗಲೇ, ಸೊ ನಮ್ಗೆ ಹಾಕ್ಬೇಕಪ್ಪ ಇದು ಅಂತೇಳಿ. ಸೊ ಅವತ್ತು ನಾನು MBA ಎಕ್ಸಾಮ್ ಬರೀಬೇಕಾದ್ರೂ ಕೂಡ ನಾನು ಒಂದು ಕ್ಷಣ ಯೋಚನೆ ಮಾಡಿದೆ, ಎಕ್ಸಾಮ್ ಹೋಗಲ್ಲ, ಈ ನಾಯಿನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಲ್ಲ ಅಂತ. ದೆನ್ ಡಿಸೈಡ್ ಆದರೆ ಅಟ್ಲೀಸ್ಟ್ ಎಕ್ಸಾಮ್ ಮಾಮೂಲಿ ಬರೀಬೋದು, ಅಟ್ಲೀಸ್ಟ್ 1 ಇಯರ್ ಆದಮೇಲೆ ಅದು ಬರೀಬೋದು, ಸೆಕೆಂಡ್ ಸೆಮ್ ಆದರೂ ಬರೀಬೋದು, ಥರ್ಡ್ ಸೆಮ್ ಆದರೂ ಬರೀಬೋದು. ಬಟ್ ಈ ನಾಯಿನ ಅಟ್ಲೀಸ್ಟ್ ಉಳಿಸೋಣ ಅಂತ ಹೇಳ್ಬಿಟ್ಟು ಒಂದು ಯೋಚನೆ ಮಾಡಿದೆ. ಅದಕ್ಕಿಂತ ಮುಂಚೆ ನಮ್ಮ ಮನೇಲಿ ಆಲ್ರೆಡಿ ಒಂದು ನಾಯಿ ಇತ್ತು. ಸೊ ದೆನ್ ಡಿಸೈಡ್ ಮಾಡಿದೆ, ಅದನ್ನು ತೊಗೊಂಡೋಗಿ ನಾನು ಉಳಿಸಿದೆ ಅಷ್ಟೇ. ಅಂದರೆ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನಪ್ಪ ಅಂತಂದರೆ, ಜನಗಳಿಗೆ ತುಂಬ ಜನ ಹೆಲ್ಪ್ ಮಾಡೋರಿದ್ದಾರೆ, ಯಾರೊಬ್ರು ಹೆಲ್ಪ್ ಮಾಡ್ತಾರೆ ಕಷ್ಟ ಬಂದಾಗ, ಬಟ್ ಪ್ರಾಣಿಗಳಿಗೆ ಯಾರು ಹೆಲ್ಪ್ ಮಾಡಲ್ಲ. ಸೊ ಇದೊಂದು ಅರ್ಥ ಮಾಡಿಕೊಂಡು ಅದೊಂದು ಸಹಾಯ ನಾನು ಮಾಡಿದ್ದು, ಅಷ್ಟು ಬಿಟ್ಟರೆ ಅಂತ ದೊಡ್ಡ ಕೆಲಸ ನಾನು ಮಾಡಿಲ್ಲ. ಸೊ ಫೌಂಡೇಶನ್ ಬಗ್ಗೆ ಹೇಳೋದಾದರೆ, ರಿಯಲಿ ಇಟ್ಸ್ ಹ್ಯಾಟ್ಸ್ ಆಫ್ ಟು ಪ್ರಮೋದ್ ಸರ್ ಆ್ಯಂಡ್ ಎಲ್ಲ ಅವರ ಟೀಮ್ಗೆ ನಾನು ಕಂಗ್ರಾಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಕಾಲದಲ್ಲಿ ಒಂದು ಫೌಂಡೇಶನ್ನ ಹುಟ್ಟಾಕಿ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಷ್ಟು ಜನನ ಗ್ಯಾದರ್ ಮಾಡಿದ್ದಾರೆ, ಒಂದು ಒಳ್ಳೆ ಸಂಸ್ಥೆಗೆ, ಒಂದು ಒಳ್ಳೆ ಉದ್ದೇಶಕ್ಕೆ ಗ್ಯಾದರ್ ಮಾಡಿದ್ದಾರೆ ಅಂದರೆ ಇದು ಸಾಮಾನ್ಯವಾಗಿ ಸಣ್ಣ ಕೆಲಸ ಅಲ್ಲ. ಇವತ್ತು ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಕೆಲಸಗಳು ಮಾಡ್ಕೊಳ್ಳೋಕ್ಕೆ ನಮಗೆ ಟೈಮ್ ಇರಲ್ಲ. ಅಂಥದ್ರಲ್ಲಿ ಇನ್ನೊಂದು
ಸಂಸ್ಥೆ ಹುಟ್ಟಾಕಿ ಅದರಿಂದ ಬಡ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾರೆ, ಅವರ ಒಂದು ಫುಡ್ಗಾಗಲಿ ಅಥವಾ ಎಜುಕೇಷನ್ಗಾಗಲಿ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಇದು ಡೆಫಿನೆಟ್ಲಿ ಬಿಗ್ ಅಚೀವ್ಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಈ ಒಂದು ಫೌಂಡೇಶನ್ ಮುಖಾಂತರ ತುಂಬ ಜನಕ್ಕೆ ಹೆಲ್ಪ್ ಆಗಲಿ. ಸೊ ಹಾಗೆ ಈಗ ಬಂದಿರೋ ಎಲ್ಲ ಗೆಸ್ಟ್ಗಳಿಗೂ ಚೀಫ್ ಗೆಸ್ಟ್ಗಳಿಗೂ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ನಮ್ಮ ಕೈಲಾಗಿದೆ ಎಷ್ಟು ಸಪೋರ್ಟ್ ನಾವು ಮಾಡೋಣ. ಸೊ ಇಷ್ಟೆಲ್ಲ ಹೇಳಿದ್ರೆ ನಾನು ಸಪೋರ್ಟ್ ಮಾಡಲೇಬೇಕು. ಸೊ ಆ ಸಪೋರ್ಟ್ನ ನಾನು ಚೇಂಜ್ ಮಾಡಿ ಹೇಳಕ್ಕೆ ಇಷ್ಟಪಟ್ಬಿಡ್ತೀನಿ. ಸೊ ನನ್ನ ಕಡೆಯಿಂದ ಈ ಫೌಂಡೇಶನಲ್ಲಿ ಯಾರೆಲ್ಲ ಆರ್ಫನ್ಸ್ ಮಕ್ಕಳಿದ್ದಾರೆ ಅದರಲ್ಲಿ ಒಂದು ಮಗುಗೆ, ಅದರಲ್ಲೂ ಸ್ಪೆಷಲಿ ಹೆಣ್ಮಗುಗೆ ನನ್ನ 1 ವರ್ಷದ ಎಜುಕೇಶನ್ ನಾನು ಅದನ್ನು ತಗೊಳ್ತೀನಿ. ನನಗೇನು ದೇವರು ತುಂಬ ಸಪೋರ್ಟ್ ಮಾಡಿದ್ರೆ ಆ ಮಗು ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಎಜುಕೇಶನ್ ಫೀಸ್ ನಾನು ಪರಿಚಯ ಮಾಡ್ಕೊಂಡಿದ್ದೆ. ಒಳ್ಳೆಯದಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಪ್ರಮೋದ್ ಸರ್ಗೂ ಒನ್ಸ್ ಅಗೇನ್ ಥ್ಯಾಂಕ್ಸ್, ಆಲ್ ಪ್ರಮೋದ್ ಸರ್ ಟೀಮ್ಗೆ ಒನ್ಸ್ ಅಗೇನ್ ಥ್ಯಾಂಕ್ಸ್. ಹಾಗೆ ಬ್ರೀತ್ ಅಂಡ್ ಸ್ಮೈಲ್ ಅಂಡ್ ಬ್ರೀತ್ ಫೌಂಡೇಶನ್ಗೂ ಕೂಡ ಕಂಗ್ರಾಟ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಸರ್. ಆಧಾರ ಮಾಡಲಿಕ್ಕೆ ನಮ್ಮ ಟ್ರೆಜರಿಗಿಂತ ನಿಮೇಗೌಡ ಸರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ನಿಮೇಗೌಡ ಸರ್. ಸೊ ನೋಡಿ ಇವತ್ತು ನಮ್ಮೆಲ್ಲರ ಮುದ್ದಾದ ಫೋಟೋಗಳನ್ನ ಯಾವಾಗಲೂ ತೆಗೆದು ನಮಗೆ ವಿಡಿಯೋ ತುಂಬಾ ಒಳ್ಳೆ ಸೊ ತುಂಬಾ ರಿಯಲ್ ಹ್ಯೂಮನ್ ಬೀಯಿಂಗ್ ಮತ್ತೆ ಒಂದು ಅದೃಷ್ಟ ಕೂಡ ಅನ್ಸುತ್ತೆ. ಗೊತ್ತಿಲ್ಲ ನನಗೆ, ನನ್ನ ಮನಸ್ಸಿಗೆ ಆಕ್ಚುಲಿ ಅದು ಇಷ್ಟಲ್ಲಿ ಯಾರ ಕೈಯಿಂದ ಆನ್ಲೈನ್ ಮಾಡಿಸ್ಬೇಕು ಅನ್ಕೊಂಡಿದ್ದ ಅವ್ರು ಬಂದಿಲ್ಲ. ಇವ್ರಿಗೆ ಆನ್ಲೈನ್ ಮಾಡ್ಲಿಕ್ಕೆ ರಫೀಕ್ ಸರ್ ಜೊತೆಗೆ ವೇಟ್ ಮಾಡ್ತಾ ಹೊಡಿಬೋದಪ್ಪ ಕೈ ಯಾರ ಹೊಡಿಲಿ. ಎಲ್ಲರಿಗೂ ನಮಸ್ಕಾರ. ಆಕ್ಚುಲಿ ನಮ್ಮ ಎಲ್ಲರೂ ಮನಸ್ಸಲ್ಲಿ ಇರತಕ್ಕಂಥ ಆ ಹ್ಯುಮ್ಯಾನಿಟಿ ಅದನ್ನ ನಮ್ಮ ಪ್ರಮೋದ್ ಸರ್ ಅಲ್ಲಿ ಕಾಣ್ತಿದ್ದೀವಿ. ಅದಕ್ಕೆ ಹ್ಯಾಂಡ್ಸ್ ಅಪ್. ನಿಜವಾಗ್ಲೂ ನಮ್ಮ ಹಾರ್ಟಲ್ಲಿ ನುಗ್ಗಿಬಿಟ್ಟಿದ್ದಾರೆ.
ಈಗ ವಿಡಿಯೋದಲ್ಲಿ ನೋಡಿದಂಗೆ ಒಬ್ಬರಾಗಿ ಮನ್ಸಿಗೆ ಬರುತ್ತೆ ಆಕ್ಸಿಡೆಂಟ್ ಆದ್ರೆ ಯಾರಾದ್ರೂ ಒಬ್ರು ಏನೋ ತಿನ್ನಕ್ಕೆ ಕೇಳ್ತಾ ಇರುವಾಗ ಸಪೋರ್ಟ್ ಮಾಡೋಣ ಅಂತ ಬರುತ್ತೆ. ಬಟ್ ಸಮ್ ರೀಸನಲ್ಲಿ ಸ್ಟಕ್ ಆಗುತ್ತೆ ಬಿಕಾಸ್ ಆಫ್ ಸಿಚುವೇಶನ್ಸ್. ಕರೆಕ್ಟಾ? ಬಟ್ ಈಗ ಏನಾಗಿದೆ ಅಂದರೆ ಇದು ಮನಸ್ಸಿನ ಮಾತು. ಎಸ್, ವಿ ಆರ್ ಆಲ್ವೇಸ್ ರೆಡಿ ಟು ಸಪೋರ್ಟ್ ಹಿಮ್. ಸ್ಟಾರ್ಟ್ ಮಾಡಿದ್ದಾರೆ, ಆದರೆ ಚೆನ್ನಾಗಿ ಆಗಬೇಕು. ಅದಕ್ಕೆ ನಾವೆಲ್ಲ ಜೊತೆಗೆ ಇರಬೇಕು ಬೈ ಹಾರ್ಟ್. ನಮ್ಮ ಕೈಲಿ ಆಗೋದನ್ನ ಖಂಡಿತ ನಾವು ಮಾಡೋಕ್ಕೆ ಪ್ರಯತ್ನ ಪಡಬೇಕು. ನಾನು ನನ್ನ ಮನಸ್ಸಿನ ಒಂದು ಆಸೆಗಳನ್ನ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವ್ರಿಗೆ ಆರ್ಗನೈಸ್ ಮಾಡೋಕ್ಕೆ ನಮ್ಮ ಶೋಭಾ ರೆಡ್ಡಿಗಳನ್ನ ಜೊತೆಗೆ ಇನ್ವೈಟ್ ಮಾಡ್ತೀನಿ. ಪ್ಲೀಸ್ ಇವ್ರನ್ನ ಆರ್ಗನೈಸ್ ಇಲ್ಲಿ ಬಂದಂತ ಪ್ರತಿಯೊಂದು ಪ್ರೆಷಿಯಸ್ ವ್ಯಕ್ತಿಗಳು ಅಂತ ಹೇಳ್ಬೇಕಾಗತ್ತೆ ನಿಮ್ಮನ್ನ. ಯಾಕಂದ್ರೆ ಸಾಮಾನ್ಯ ವ್ಯಕ್ತಿಗಳಿಗೆ ಸಾಮಾನ್ಯವಾದೇ ಅನಿಸಿರುತ್ತೆ. ಪ್ರೆಷಿಯಸ್ ವ್ಯಕ್ತಿಗಳಿಗೆ ಸ್ವಲ್ಪ ದಾನ ಧರ್ಮ ಮಾಡೋದು, ಒಳ್ಳೆ ಕೆಲಸ ಮಾಡೋದು ಆ ಹೃದಯ ಇರುತ್ತೆ. ನಾನು ಪ್ರಮೋದ್ ಸರ್ನ 2 ವರ್ಷಗಳಿಂದ ನೋಡ್ತಾ ಇದ್ದೀನಿ. ನಾನು ಏನೇ ನಮ್ಮಿಬ್ಬರುಗಳೇ ಮಾತುಕತೆ ಬಂದ್ರು ಸರ್ ನಾನು ನಿಮ್ಮನ್ನು ಮಿಸ್ ಮಾಡ್ಕೊಳಲ್ಲ ಅಂತ ಹೇಳ್ತೀನಿ. ಕರೆಕ್ಟಾ ಸರ್? ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಮಿಸ್ ಮಾಡ್ಕೊಡಲ್ಲ. ಯಾಕಂದ್ರೆ ಅವ್ರ ವ್ಯಕ್ತಿತ್ವ ನಾನು ಡೇ ಒಂದಿಂದಲೇ ನೋಡಿದೆ. ಅವ್ರ ವ್ಯಕ್ತಿತ್ವ, ಅವ್ರ ಗುಣ, ಅವ್ರು ಮಾಡೋ ಒಳ್ಳೆ ಕೆಲಸ. ನನಗೆ ಲಾಸ್ಟ್ ಟೈಮ್ ಒಂದ್ಸರಿ ಎಲ್ಲ ಬ್ಲಾಂಕೆಟ್ ಇಶ್ಯೂ ಮಾಡ್ತಾ ಇದೀವಿ ಬನ್ನಿ ಅಂತ ಹೇಳಿದ್ರು. ಅವತ್ತು ನಾನು CM ಜೊತೆಲಿದ್ದೆ. ನನಗೆ ಅವತ್ತು ಬರೋಕ್ಕಾಗಲಿಲ್ಲ, ಪ್ರೋಗ್ರಾಮ್ ಇತ್ತು. ಅದು ಏನಾಯ್ತು, ಬೇರೆ ಬೇರೆ ಮಿನಿಸ್ಟರ್ಗಳೆಲ್ಲ ಬಂದು ಕೂತ್ಕೊಂಡ್ಬಿಟ್ಟು ನನ್ನ ಪ್ರೋಗ್ರಾಮು ನಾವು ಮಾತಾಡಬೇಕು ಅನ್ನೋ ಟಾಪಿಕ್ ಸ್ವಲ್ಪ ಲೇಟ್ ಆಗೋಯ್ತು. ಬಟ್ ನಾನು ಅಲ್ಲಿ ಕೂತಿದ್ದೀನಿ, ನನ್ನ ಜೀವ ಎಲ್ಲ ಇಲ್ಲೇ ಇದೆ. ಅಯ್ಯೋ ಕರೆದಿದ್ದಾರಲ್ಲ ಅಂತ ಅಲ್ಲಿಂದ ನಾನು ವಾಟ್ಸಪ್ ಮಾಡಿದೆ ಫೋಟೋನ. ಬಟ್ ತುಂಬಾ ಮಿಸ್ ಮಾಡ್ಕೊಂಡೆ ಅವತ್ತು ಅನಿಸ್ತು. ಇವತ್ತು ನೋಡಿದಾಗ ನನಗೆ ಬಹಳ ಖುಷಿ ಆಯ್ತು. ಅವತ್ತು ನಾನು ಎದ್ದು ಬಂದ್ಬಿಟ್ಟಿದ್ದೇನೆ, ಚೆನ್ನಾಗಿರ್ತಿತ್ತು. CM ಅಲ್ಲೇ ಇರ್ತಾರೆ, ಎಲ್ಲೂ ಹೋಗಲ್ಲ. ಬಟ್ ಇವತ್ತು ನನಗೆ 2 ಪ್ರೋಗ್ರಾಮ್ ಇತ್ತು. ಒಂದು ಹಾಸನ್ಗೆ ಹೋಗ್ಬೇಕಾಗಿತ್ತು, 5 o'clock ಹಾಸನ್ಗೆ ಹೋಗ್ಬೇಕಾಗಿತ್ತು. ಈಗ ಮುಗಿಸಿ ಹೋಗ್ತೀನಿ ನನಗೆ ಒಂದು ಸಂಘಟನೆಯಲ್ಲಿ ಇದು ಮಾಡೋಕ್ಕೋಸ್ಕರ. ಈಗ ಮತ್ತೆ ಇನ್ನೊಂದು ಪ್ರೋಗ್ರಾಮ್ ಇತ್ತು. ಅವ್ರಿಗೆಲ್ಲ ಹೇಳ್ದೆ, ಇಲ್ಲ ನಂದು ಭಾಳ ಪ್ರೆಷಿಯಸ್, ತುಂಬ ಭಾಳ ನನಗೆ ಭಾಳ ಬೇಕಾದ ವ್ಯಕ್ತಿಗಳು ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಕರೆದಿದ್ದಾರೆ. ಅಲ್ಲಿ ನಾನು ಇವತ್ತು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬಂದೆ. ಬಟ್ ಇಲ್ಲಿಗೆ ಬಂದ್ಮೇಲೆ ನನಗೆ ಗೊತ್ತಾಯ್ತು, ಪ್ರಮೋದು ಬರೀ ವ್ಯಕ್ತಿ ಅಲ್ಲ, ಮಹಾನ್ ವ್ಯಕ್ತಿ ಅಂತ ಗೊತ್ತಾಗಿದೆ. ಉನ್ನತ ಸ್ಥಾನಕ್ಕೆ ಹೊರಟೋಯ್ತು. ಅದಕ್ಕೆ ಆಸ್ ಎ ಸಿಸ್ಟರ್ ಆಗಿ ಅವ್ರು ಹೇಳ್ತಾ ಇದ್ದೀನಿ, ಎಲ್ಲ ನಿಮಗೆ ದೇವರು ಒಳ್ಳೇದು ಮಾಡಲಿ. ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೂ ನಾನು ಸಪೋರ್ಟ್ ಮಾಡ್ತೀನಿ. ಅಂದ್ರೆ ನಿಮ್ ಟೀಮು ಬಹಳ ಚೆನ್ನಾಗಿದೆ, ಬಹಳ ಒಳ್ಳೆ ಟೀಮ್ ಬಿಲ್ಡ್ ಮಾಡಿದ್ದೀರಾ. ನನ್ನನ್ನು ಒಬ್ಬಳು ಸೇರಿಸ್ಕೊಳ್ಳಿ ಇದರಲ್ಲಿ ಅಂತ ಕೇಳ್ಕೊತಾ ಇದ್ದೀನಿ.
ಸೊ ಇವ್ರು ಹಾಗೆ ಮಾಡ್ಲೇಬೇಕಲ್ಲ. ಸೊ ಇವ್ರಿಗೆ ಏನ್ ಮಾಡ್ಲಿಕ್ಕೆ ಹೇಗೆ ನಮ್ಮ ಪ್ರಭು ನಮಸ್ಕಾರ. ಈ ಫೌಂಡೇಶನ್ ಬಗ್ಗೆ ಸ್ವಲ್ಪ ತಿಳಿದಿತ್ತು, ಬಟ್ ಸಾರಿ ನಾನು ಲೇಟ್ ಮಾಡಿದೆ ಬರಕ್ಕೆ ಆಗ್ತಿರೋದಕ್ಕೆ. ಬಟ್ ಸಂಭವ ಎಲ್ಲೋ ಒಂದು ಸ್ವಲ್ಪ ಗೊತ್ತಾಯ್ತು ನಿಮ್ಮ ಬಗ್ಗೆ. ಐ ಬಿ ಡೇ ವಿತ್ ಯು, ನಿಮ್ಮ ಜೊತೆಲಿ ಇರ್ತೇನೆ. ಐ ವಿಲ್ ಸಪೋರ್ಟ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಟೀಮ್. ಸೊ ನಿಮ್ಮ ಇಂಟೆನ್ಷನ್ ಅಚ್ಚ ಇದರಿಂದ ಓಕೆ. ಸೊ ಮಾತಾಡಲ್ವಾ ಏನು ಹೇಳ್ತಾರಲ್ಲ, ತಲೆ ಬಂದ್ಮೇಲೆ ಏನೋ ಬಾಲ ಕೆಲಸ ಇಲ್ಲಂತೆ, ತಲೆದಾಗ ಮಾತಾಡಿದ್ರೆ ಮಜಾ ಇರುತ್ತಾ? ಸೊ ಅವ್ರು ಮಾತಾಡ್ಕೊಳ್ಳೋಣ. ಓಕೆ ಡನ್. ಸೊ ಓವರ್ ಟು ಪ್ರಮೋದ್ ಸರ್. Hi, good afternoon everyone. Thank you for coming and giving your valuable time. Be a part of our Breathe and Smile organizations. Already आप लोग को पता चला हमारा मिशन क्या है और विजन क्या है. तो हमारा मिशन और विजन है, हमारा मिशन और विजन है, हम लोग जो बच्चे लोग हैं हमारा देश में, हमारा राज्य में बहुत सारा लोग हैं जो गरीब बच्चे हैं, अनाथ देना, एक अच्छा जिंदगी देना, जिंदगी देना, ये है ब्रीथ एंड स्माइल फाउंडेशन का लक्ष्य है. तो देखिए इंसान तो सब लोग है, लेकिन हमारा अंदर अभी इंसानियत नहीं है. इंसानियत के लिए हम लोग सब लोग एकजुट होना, हमारा देश से गरीब हटाना. कितना सारा लोग है जहां हमारा देश में 1.25 करोड़ देशवासी है, फिर भी हमारा देश में गरीब है, बच्चे लोग को खाना नहीं मिलता है, एजुकेशन नहीं मिलता है, उस वजह से उनका जिंदगी बर्बाद हो रहा है ना. हम लोग का घर में भी बच्चे हैं, हम लोग क्या करते हैं, बच्चे को अच्छा एजुकेशन देते हैं, घुमाने लेके जाते हैं. ऐसा जो बच्चा लोग का माँ बाप नहीं है, हमारा इंटेंशन है उनको एजुकेशन देना, खाना देना, एक अच्छा सोसाइटी को एक अच्छा इंसान देना. क्योंकि हम लोग इंसान है, हम लोग एक सोशल प्राणी है. सामाजिक प्रति हमारा जो कर्तव्य है, जो हमारा निष्ठा है, हम लोग जरूर वो करना चाहिए. क्योंकि हम लोग सोशल में रहते हो तो हमारा कर्तव्य है समाज को एक अच्छा इंसान देना चाहिए. एक कहावत है हिंदी में, कोशिश करना वाला का कभी हार नहीं होता है. लेकिन मैं बताता हूँ ये जो शब्द है, ये शब्द का एग्नेस्ट में मैं हूँ. क्यों? अरे यार सालों साल हम लोग सुन रहे ये बात, बट प्रमोद जी बता रहे ये गलत है. ये गलत का रीजन ये मैं आपको एक्सप्लेन करता हूँ. आपका घर में बच्चा का अभी एक एग्जाम है, आपने बताया बेटा आप पास होना चाहिए. बच्चे के लिए क्या क्या जिंदगी में आप लोग किया, वो बताएगा पापा मैं कोशिश करूंगा, नहीं तो मम्मी मैं कोशिश करूंगा. ये सही है क्या? ये सही नहीं है. कोशिश नहीं है, उनको पास होना है. ऐसा ही है, हम अभी साथी लोग आए हैं, बैठे हैं, हम अपना अपना घर को जाएंगे, हम बताएंगे क्या हमारा घर को जाने के लिए कोशिश करूंगा? नहीं. कोशिश का शब्द है मेरा जीवन में ये है डाउट. हम लोग को करना है, वो करने का मतलब ये होता है कॉन्फिडेंट. पॉजिटिव इज लाइफ, नेगेटिव इज डेथ. इसीलिए हम लोग को पॉजिटिव रहना है, कुछ ना कुछ हम लोग को करना है. क्योंकि हम लोग इस दुनिया में आए हैं, हमको भगवान 2 हाथ दिया है. एक हाथ हम फैमिली को कमा के देना, अपना सोचना, दूसरा हाथ आगे बढ़ाना, हमारा खूबसूरत भारत और हमारा खूबसूरत लोग को आगे लेके जाएंगे. क्यों लोग ऐसे बोलते हैं फॉरेन में, यूके, ऑस्ट्रेलिया सब जगह में, जब
हमारा सेकेंड हाईएस्ट पीपल इन दिस वर्ल्ड भारत, तभी भी हम लोग गरीब है, हम लोग गरीब नहीं है। हमारा मन बल, हमारा अंदर दृढ़ता नहीं है। हम भारतीय है, हमारा संस्कृति है, हम लोग सब कुछ कर सकता है। अगर हम चाहिए सब कुछ कर सकता है। एक एग्जाम्पल देता हूँ, देखिए एक छोटा चिंटिया अभी जाता रहेगा रास्ता में, आप उसको हाथ दिखाइए, हाथ का ऊपर आ जाएगा, वो कभी खुद को नहीं रोकेगा। उसका रोकने का शेष होगा जब भी हम उसको मार देंगे। तब तक ये ब्रीथ फाउंडेशन के लिए, जब तक मेरा अंदर खून है, जब तक मेरा अंदर सांस चलता रहेगा, ये ब्रीथ फाउंडेशन होगा। हमारा लक्ष्य है 1 नहीं, 2 नहीं, 1000 बच्चे नहीं, लाखों करोड़ बच्चे ब्रीथ फाउंडेशन में एजुकेशन लेंगे, एक अच्छा इंसान है के सोसाइटी को आएंगे। जय हिंद, जय भारत, जय हिंद। ಆಚೆ ಹಾಕ್ಬಿಟ್ರು ಅವರು ನಿಜವಾಗ್ಲೂ ಇನ್ಸ್ಪೈರ್ ಆಯ್ತು ಅವ್ರ ಮಾತ್ರ ಲಾಸ್ಟ್ ಅಲ್ಲಿ ನನ್ನ ದೇಹದಲ್ಲಿ ಎಲ್ಲಿ ಗಂಟೆ ರಕ್ತ ಇರುತ್ತೋ ಕೆಲಸದ ಉದ್ದೇಶ ಚೆನ್ನಾಗಿದ್ರೆ ನಮಗೆ ಭಗವಂತ ಸಪೋರ್ಟ್ ಮಾಡ್ತಾನೆ. ಅದ್ ಬಿಟ್ಬಿಟ್ಟು ನಾವು ಬಾಯಲ್ಲಿ ಒಂದು ಹೇಳ್ತಾ ಮನಸ್ಸು ಒಂದು ಇಟ್ಕೊಂಡ್ರೆ ನಾವು ಯಾವತ್ತೂ ಡೆವಲಪ್ ಆಗಲ್ಲ. ಕರೆಕ್ಟ್? ಸೊ ಉದ್ದೇಶ ಚೆನ್ನಾಗಿದ್ರೆ ಭಗವಂತ ಸಪೋರ್ಟ್ ಮಾಡ್ತಾನೆ. ಬ್ರೀತ್ ಅಂಡ್ ಫೌಂಡೇಶನ್ ಪ್ರಮೋದ್ ಸರ್ ಫೌಂಡರ್ ಅಂಡ್ ಚೇರ್ಮನ್ ಆಗಿರ್ತಕ್ಕಂಥ ಪ್ರಮೋದ್ ಸರ್ ಉದ್ದೇಶ ಚೆನ್ನಾಗಿದೆ, ಹಾಗಾಗಿ ಇವೆಲ್ಲ ಸಕ್ಸಸ್ ಆಗ್ತಾ ಇದೆ. ಇದಿನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ಇಡೀ ದೇಶದಾದ್ಯಂತ ಈ ಒಂದು ಬ್ರೀತ್ ಅಂಡ್ ಸ್ಮೈಲ್ ಫೌಂಡೇಶನ್ ಪರಿಚಯಿಸ್ಲಿ, ಎಷ್ಟೋ ಅನಾಥ ಮಕ್ಕಳಿಗೆ ದಾರಿದೀಪ ಆಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರೇ ಮಾಡ್ತಾ ಈ ಒಂದು ಪ್ರೋಗ್ರಾಮ್ ವೈಂಡ್ ಅಪ್ ಮಾಡ್ತಾ ಇದೀನಿ. ನಿಮ್ಮೆಲ್ಲ ಅದ್ದೂರಿ ಚಪ್ಪಾಳೆ ಮುಖಾಂತರ Thank you.